ಬೆಂಗಳೂರಲ್ಲಿ ಕಂಟ್ರೋಲ್ ಆಗ್ತಿಲ್ಲ ಡ್ರಗ್ಸ್ ಮಾಫಿಯಾ 55.8 ಕೋಟಿ ಮೌಲ್ಯದ ಒಟ್ಟು 200 ಕೆಜಿ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಡ್ರಗ್ಸ್ ಹಾವಳಿ ಜೋರಾಗಿದೆ. ಕಂಟ್ರೋಲ್ ಆಗ್ತಾ ಇಲ್ಲ. ರಾಜ್ಯ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಡ್ರಗ್ಸ್ ಮಾಫಿಯಾ 55.8 ಕೋಟಿ ಮೌಲ್ಯದ ಒಟ್ಟು 200 ಕೆಜಿ ಡ್ರಗ್ಸ್ ಅನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಅಮೃತಹಳ್ಳಿ, ಗಿರಿನಗರ, ಯಶವಂತಪುರ, ಯಲಹಂಕ, ಹೆಬ್ಬಾಳ, ನಂದಿನಿ ಲೇಔಟ್, ಕಾಡುಗೋಡಿ, ಮಲ್ಲೇಶ್ವರಂ, ಗೋವಿಂದಪುರ, ಬಾಗಲೂರು, ಮಹದೇವಪುರ, ಬೆಂಗಳೂರಿನ ಎಲ್ಲಾ ಕಡೆಯಲ್ಲೂ ಕೂಡ ಡ್ರಗ್ಸ್ ಸಿಕ್ಕಿದೆ. ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಇನ್ನು ಮಹಾಲಕ್ಷ್ಮಿ ಲೇಔಟ್, ಬೇಗೂರು, ಕೊತ್ತನೂರು, ಬೆಂಗಳೂರಿನ ಬಹುತೇಕ ಕಡೆ ಡ್ರಗ್ಸ್ ಹಾವಳಿ ಜೋರಾಗಿದೆ. 8 ವಿದೇಶಿಯರು ಸೇರಿದಂತೆ 39 ಜನರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದೆ. 17 ಲಕ್ಷ ಕ್ಯಾಶ್ ಸಿಕ್ಕಿದೆ. 22 ಮೊಬೈಲ್ ಫೋನ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಟಾರ್ಗೆಟ್ ಯಾರು? ವಿದ್ಯಾರ್ಥಿಗಳು, ಸ್ಥಳೀಯರು. ಸೊ ಇಂತಹ ಸಂದರ್ಭದಲ್ಲಿ ಡ್ರಗ್ಸ್ ಮಾರಾಟದ ಜಾಲಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಬಹಳ ವಿಸ್ತೃತವಾಗಿ ಹರಡಿದೆ. ಈ ಜಾಲ ಬಹಳ ದೊಡ್ಡದಾಗಿ ಈಗಾಗಲೇ ಸ್ಪ್ರೆಡ್ ಆಗಿರುವಂತದ್ದು. ಟಾರ್ಗೆಟ್ ಮಾಡ್ಕೊಂಡಿದ್ರು ವಿದ್ಯಾರ್ಥಿಗಳನ್ನೇ. ಅಮೃತಹಳ್ಳಿಯಲ್ಲಿ 28.8 ಕೋಟಿ ಮೌಲ್ಯದ MDMA ಸೀಸ್ ಮಾಡಿಕೊಂಡಿದ್ದಾರೆ. ಇನ್ನು ದೆಹಲಿ, ನೈಜೀರಿಯಾ ಮೂಲದ ಇಬ್ಬರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಕಳೆದ 10 ದಿನಗಳಲ್ಲಿ ಇದು 55.8 ಕೋಟಿಯ ಡ್ರಗ್ಸ್ ಅನ್ನ ಸೀಸ್ ಮಾಡಿಕೊಂಡಿರೋದು. ಕೇವಲ 10 ದಿನದಲ್ಲಿ ಇಷ್ಟು ಸಿಕ್ಕಿದೆ ಅಂತ ಹೇಳಿದ್ರೆ ಹಾಗಾದ್ರೆ ಎಷ್ಟರ ಮಟ್ಟಿಗೆ ಡ್ರಗ್ಸ್ ಜಾಲ ಇದೆ ಬೆಂಗಳೂರಲ್ಲಿ, ಇಡೀ ಉದ್ದಗಲಕ್ಕೂ ಅದನ್ನ ಹಬ್ಬಿಕೊಂಡಿದೆ ಅದು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಈಗಾಗಲೇ 55.8 ಕೋಟಿಯ 200 ಕೆಜಿ ಡ್ರಗ್ಸ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ. ನಗರದ ಹಲವೆಡೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಈಗಾಗಲೇ ಪೊಲೀಸರು. ಡ್ರಗ್ಸ್ ಮಾಫಿಯಾ ಬಹಳ ಜೋರಾಗಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಸಾಕಷ್ಟು ಕಡೆಗಳಲ್ಲಿ ವಿದ್ಯಾರ್ಥಿಗಳು, ಸ್ಥಳೀಯರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ನೆಟ್ವರ್ಕ್ ಕಾರ್ಯವನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಈಗಾಗಲೇ ನೀವು ಗಮನಿಸಬಹುದು 39 ಡ್ರಗ್ಸ್ ಪೆಡ್ಲರ್ಗಳನ್ನ ಇದರಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. 55 ಕೋಟಿಯ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಎಷ್ಟೇ ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕು ಅಂತ ಹೇಳಿದ್ರು ಕೂಡ ಇದರ ಒಂದು ನೆಟ್ವರ್ಕ್ ಬಹಳ ಜೋರಾಗಿ ಇರೋದು, ವಿಸ್ತೃತವಾಗಿ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇಷ್ಟರ ಮಟ್ಟಿಗೆ ಈಗಾಗಲೇ ಡ್ರಗ್ಸ್ ಸೀಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇನ್ನುಳಿದದ್ದು ಏನ್ ಕತೆ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಎಷ್ಟರ ಮಟ್ಟಿಗೆ ಎಲ್ಲರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಜಾಲ ತನ್ನ ಕೆಲಸವನ್ನ ಮಾಡ್ತಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಅಂತ. ನವಿತಾ, ಏನು ಬೆಂಗಳೂರಿನಲ್ಲಿ ಒಂದು ಡ್ರಗ್ಸ್ ಹಾವಳಿನ ತಡೆಗಟ್ಟಬೇಕು ಅಂತೇಳಿ ಒಂದು ಅಭಿಯಾನವನ್ನು ಬೆಂಗಳೂರು ನಗರ ಪೊಲೀಸರು ಹಮ್ಮಿಕೊಂಡಿದ್ರು. ರೈಸ್ ಮತ್ತೆ ಬೇಡ ಬ್ರೋ ಅಂತೇಳಿ ಒಂದು ಅಭಿಯಾನ ಹಮ್ಮಿಕೊಂಡಿರುವಂಥ ಸಂದರ್ಭದಲ್ಲಿ ಸುಮಾರು 55 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಈಗ ಬೆಂಗಳೂರು ಪೊಲೀಸರು ಜಪ್ತಿ ಮಾಡಿ ಅದನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಏನು ಕಳೆದ 10 ದಿನಗಳಿಂದ ಈ ಒಂದು ಕಾರ್ಯಾಚರಣೆ ಬೆಂಗಳೂರು ನಗರದಲ್ಲಿ ಆಗಿರೋದು. CCB ಮತ್ತೆ ನಗರದ 16 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು 55 ಕೋಟಿ ಮೌಲ್ಯದ ಸುಮಾರು 200 ಕೆಜಿ ಡ್ರಗ್ಸ್ ಅನ್ನ ಈಗ ಜಪ್ತಿ ಮಾಡಿ ಅದನ್ನ ಏನು ಸುಮಾರು 39 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಗರದಲ್ಲಿ ಏನು ವ್ಯಾಪಕವಾಗಿ ಒಂದು ಡ್ರಗ್ಸ್ ಹಾವಳಿ ಕೂಡ ದಿನೇ ದಿನೇ ಹೆಚ್ಚಾಗ್ತಿರೋದು. ಮತ್ತೆ ಈ ರೀತಿ ಏನು ಕಾಳಸಂತೆಯಲ್ಲಿ ಇದನ್ನ ಬೇರೆ ಬೇರೆ ಒಂದು ರಾಜ್ಯಗಳಿಂದ ಬೆಂಗಳೂರಿಗೆ ಸರಬರಾಜು ಮಾಡಿ ಅದನ್ನ ವಿದ್ಯಾರ್ಥಿಗಳು ಮತ್ತೆ ಟೆಕ್ಕಿಗಳು ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಇದನ್ನ ಮಾರಾಟ ಮಾಡ್ತಾ ಇರ್ತಾರೆ. ಇಂಥ ಒಂದು ಜಾಲವನ್ನ ಪತ್ತೆ ಹಚ್ಚಬೇಕು ಅಂತೇಳಿ ಈಗ ಸುಮಾರು 10 ದಿನಗಳಿಂದ ವಿಶೇಷ ಕಾರ್ಯಾಚರಣೆಯನ್ನ ಕೂಡ ಪೊಲೀಸರು ಹಮ್ಮಿಕೊಂಡಿದ್ರು. ದೆಹಲಿ ಮತ್ತೆ ನೈಜೀರಿಯಾ ಮೂಲದ ಆರೋಪಿಗಳೇನಿದ್ರೆ ಈ ಒಂದು ಗ್ಯಾಂಗ್ ಇಂದ ಬೆಂಗಳೂರಿಗೆ ಡ್ರಗ್ಸ್ ನೇರವಾಗಿ ಸಪ್ಲೈ ಆಗ್ತಾ ಇರುತ್ತೆ. ಇವರಿಂದ ಏನು ಬೆಂಗಳೂರಿನಲ್ಲಿರುವಂತಹ ಬೇರೆ ಬೇರೆ ಪೆಡ್ಲರ್ಸ್ ಇರ್ಬೋದು ಅಥವಾ ಸಣ್ಣ ಸಣ್ಣ ಚೈನ್ ಲಿಂಕ್ ಮುಖಾಂತರವಾಗಿ ಅದನ್ನ ಮಾರಾಟ ಮಾಡುವಂತ ಕೆಲಸ ಕೂಡ ಆಗ್ತಾ ಇತ್ತು. ಇದೀಗ ಬೆಂಗಳೂರು ಪೊಲೀಸರು ಕೂಡ ಈ ಒಂದು ಜಾಲವನ್ನ ಪತ್ತೆ ಹಚ್ಚಿ ಸುಮಾರು 200 ಕೆಜಿ ಮೌಲ್ಯದ ಡ್ರಗ್ಸ್ ಅನ್ನ ಈಗ ಜಪ್ತಿ ಮಾಡಿ 39 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ 8 ವಿದೇಶಿ ಪ್ರಜೆಗಳು ಮತ್ತೆ 19 ಹೊರ ರಾಜ್ಯದ ಆರೋಪಿಗಳು ಕೂಡ ಇರುವಂತದ್ದು. ಸದ್ಯ ಈ ಒಂದು ಕಾರ್ಯಾಚರಣೆಯನ್ನ ಇನ್ನೂ ಕೂಡ ಪೊಲೀಸರು ಮುಂದುವರಿಸಿರೋದು ಕೂಡ ಈಗ ಗೊತ್ತಾಗಿದೆ. ಮತ್ತೆ ಅದರಲ್ಲಿ 28 ಕೆಜಿ MDMA ಇದೆ, ಮತ್ತೆ 180 ಕೆಜಿ ಗಾಂಜಾ ಇದೆ, ಮತ್ತೆ 4 ಕೆಜಿ ಹೈಡ್ರೋ ಗಾಂಜಾವನ್ನು ಕೂಡ ಈಗ ಪೊಲೀಸರು ಜಪ್ತಿ ಮಾಡಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.